ನಟ ವಿಷ್ಣುವರ್ಧನ್ಗೆ ಪುಂಡರಿಂದ ಅವಹೇಳನ. ವಿಷ್ಣು ಬ್ಯಾನರ್ ಮುಂದೆ ನಿಂತು ವಿದ್ಯಾರ್ಥಿಗಳ ಅವಹೇಳನ. ನಟ ವಿಷ್ಣುವರ್ಧನ್ಗೆ ಪುಂಡರು ಅವಹೇಳನ ಮಾಡಿದ್ದಾರೆ. ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಷ್ಣುವರ್ಧನ್ ಬ್ಯಾನರ್ ಮುಂದೆ ನಿಂತು ಒಂದು ರೀತಿ ಕುಹಕವಾಡಿದ್ದಾರೆ. ವಿಷ್ಣು ಅಭಿಮಾನಿಗಳಿಂದ ಜೆಪಿ ನಗರ ಠಾಣೆಗೆ ದೂರು ಸಲ್ಲಿಕೆ ಆಗಿದೆ. ಕ್ರಮ ಆಗಬೇಕು ಅಂತೇಳಿ ಆಗ್ರಹಿಸಲಾಗಿದೆ. ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮೇಲೆ ಕನ್ನಡಾಂಬೆಯ ಪೋಸ್ಟರ್ ಇತ್ತು, ಕೆಳಗೆ ವಿಷ್ಣುವರ್ಧನ್ ಅವರ ಬ್ಯಾನರ್ ಇತ್ತು. ಅಲ್ಲಿ ಒಂದು 2-3 ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಈ ರೀತಿಯ ಕೀಟ್ಲೆಯನ್ನು ಮಾಡಿದ್ರು, ವ್ಯಂಗ್ಯವಾಡಿದ್ರು. ಇದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಪ್ಪಿಗೆ ನಾವು ಸಮಸ್ತ ಕನ್ನಡ ಜನತೆಗೆ ಕ್ಷಮೆ ಕೇಳ್ತೀವಿ. ನಮ್ಮ ಮಕ್ಕಳು ಏನೋ ಗೊತ್ತಿಲ್ದಿರ ಏನೋ ಮಾಡಿಬಿಟ್ಟಿದ್ದಾರೆ. ನಾವು ಕನ್ನಡದವರೇ, ಕನ್ನಡ ದೊಡ್ಡ ಅಭಿಮಾನಿಗಳೇ. ನಾವು ಅಂತರಾಗಿಟ್ಕೊಂಡು ನಮ್ಮ ಮಕ್ಳು ಹಿಂಗೆ ಮಾಡಿರೋದು ನಮಗೂ ತುಂಬ ಸಂಕಟ ಆಗಿದೆ, ತುಂಬ ದುಃಖನೂ ಆಗಿದೆ. ನಾವು ಅವ್ರಿಗೆ ಎಲ್ಲ ಥರ ಬುದ್ಧಿ ಹೇಳಿದ್ದೀವಿ. ಮತ್ತು ಈ ಥರ ಏನು ಆಗದೆ ಇರೋಂಗೆ ನೋಡ್ಕೋತೀವಿ. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಹೌದು, ಅದನ್ನು ಕೇಳಬೇಕಿತ್ತು. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಇದು ನಾವು ಕನ್ನಡಿಗರೇ, ನಾವು ದಯವಿಟ್ಟು ಕ್ಷಮಿಸಿ. ವಿಷ್ಣುವರ್ಧನ್ ಬ್ಯಾನರ್ ಮುಂದೆ ನಿಂತು ವಿದ್ಯಾರ್ಥಿಗಳಾಡಿದಂತಹ ಮಂಗನಾಟಕ್ಕೆ ಈಗ ಪೋಷಕರು ಕ್ಷಮೆ ಕೇಳ್ತಾ ಇದ್ದಾರೆ. ಬಟ್ ವಿದ್ಯಾರ್ಥಿಗಳ ವಿರುದ್ಧ ಕ್ರಮ ಆಗಬೇಕು ಅಂಥೇಳಿ ಈಗ ವಿಷ್ಣು ಅಭಿಮಾನಿಗಳು ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂಥದ್ದು. ನಿಜಕ್ಕೂ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಅದರ ಅರಿವು ಆ ವಿದ್ಯಾರ್ಥಿಗಳಿಗೆ ಅಥವಾ ಹುಡುಗರಿಗೆ ಇತ್ತಾ ಇಲ್ವಾ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಅದಾದಮೇಲೆ ಯಾಕೆ ಬಂದು ಈ ರೀತಿಯ ಮಂಗನಾಟ ಆಡುವಂತಹ ಕೆಲಸ ಆಯಿತು, ಅದನ್ನು ವಿಡಿಯೋ ಮಾಡ್ಕೊಂಡು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರು, ಎಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಈಗ ಕಂಪ್ಲೇಂಟ್ ಆಗಿದೆ, ನೋಡೋಣ ಪೊಲೀಸರು ಯಾವ ರೀತಿ ಆ್ಯಕ್ಷನಿಗೆ ಮುಂದಾಗ್ತಾರೆ, ಯಾವ ರೀತಿಯ ಕ್ರಮಕ್ಕೆ ಮುಂದಾಗ್ತಾರೆ ಅಂಥೇಳಿ.